ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಕೆಲವು ವರ್ಷಗಳ ನಂತರ ಬ್ಲಾಗ್ ವಿಡಿಯೋ ಮಾಡ್ತಾ ಇರೋದು. ಸೊ ನಾವು ಬಂದಿರೋದು ಇವತ್ತು ಕಣ್ವ ಜಲಾಶಯಕ್ಕೆ. ಸೊ ಇದು ಬಂದ್ಬಿಟ್ಟು ಬೆಂಗಳೂರು ದಕ್ಷಿಣ ಜಿಲ್ಲೆ, ಅಂದರೆ ಪ್ರೆಸೆಂಟಾಗಿ ರಾಮನಗರ ಜಿಲ್ಲೆ, ಚನ್ನಪಟ್ಟಣ ತಾಲೂಕು, ಸೊ ಕಣ್ಮಂಗ್ಲ ಅಂತ. ಇಲ್ಲಿ ಇವತ್ತು ನಾವು ಬಂದಿರೋದು ಕಣ್ವ ಜಲಾಶಯಕ್ಕೆ. ಸೊ ಇದು ಬಂದ್ಬಿಟ್ಟು ಕಾವೇರಿ ನದಿಯ ಒಂದು ಉಪನದಿ ಆಗಿರುತ್ತೆ. ಸೊ ಈ ನದಿಯಿಂದ ಇಲ್ಲಿ ಜನಜೀವನ ರಾಮನಗರ ತಾಲೂಕಲ್ಲಿ ಅಥವಾ ಚನ್ನಪಟ್ಟಣ ತಾಲೂಕಲ್ಲಿ ಇರಿಗೇಷನ್ ಆಗಿರ್ಬೋದು, ಫಾರ್ಮಿಂಗ್ ಆಗಿರ್ಬೋದು, ಫಿಶರೀಸ್ಗೋಸ್ಕರ ಇದನ್ನು 1946ರಲ್ಲಿ ವಿಶ್ವೇಶ್ವರಯ್ಯ ಸೊ ಅಂಡರ್ ಕನ್ಸ್ಟ್ರಕ್ಷನ್ ಅಂತ ಹೇಳಿದೆ. ಸೊ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಇನ್ನೂ ಡೆವಲಪ್ಮೆಂಟ್ ಅಲ್ಲಿ ನಡೀತಾ ಇದೆ, ಏನೋ ವರ್ಕ್ ನಡೀತಾ ಇದೆ. ಸೊ ಇದು ಬಂದ್ಬಿಟ್ಟು ಜಲಾಶಯ, ನಾವು ತೋರಿಸ್ತಾ ಇರೋದು ಕಣ್ವ ಜಲಾಶಯ. ಸೊ ನಿಸರ್ಗದತ್ತವಾಗಿ ಹರಿಯುವಂಥ ನದಿ, ಕಾವೇರಿ ನದಿಯಿಂದ ಇದು ಉಪನದಿಯಾಗಿ ಬಂದಿರೋದು. ಇದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಕಣ್ವ ಜಲಾಶಯಕ್ಕೆ ಎಂಟ್ರಿ ಕೊಡ್ತಿದ್ದೀವಿ. ಸೊ ತೋರಿಸ್ತಾ ಇದ್ದೀನಿ ನಿಮಗೆ. ಅಂದರೆ ಇನ್ನೂ ಇದು ಕನ್ಸ್ಟ್ರಕ್ಷನಲ್ಲಿದೆ, ಇನ್ನೂ ಸರಿಯಾಗಿ ರೋಡು ಇನ್ನೂ ಆಗ್ತಾಯಿಲ್ಲ, ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇದನ್ನು ಯಾವ ಥರ ರೂಟಿಂದ ಬಂದರೆ ನಮಗೆ ಹತ್ತಿರ ಆಗುತ್ತೆ, ಅಥವಾ ನೀವೇನಾದರೂ ಬೈಕಲ್ಲಿ ಬರ್ತಾಯಿದ್ದೆ, ಸೊ ಬೈಕಲ್ಲಿ ಬರೋರಿಗೆ ಇದು ನಿಯರ್ ಟು ರೆಸಾರ್ಟ್ ಆಗಿರ್ಬೋದು. ಕಣ್ಮಂಗ್ಲ ರೆಸಾರ್ಟ್ ಅಂತಿದೆ. ಸೊ ಆ ರೆಸಾರ್ಟಲ್ಲಿ ನೀವು ಏನಾದರೂ ನೈಟ್ ಬಂದುಬಿಟ್ಟು ಸ್ಟೇ ಆಗಿ ಬೆಳಗ್ಗೆ 6 ಗಂಟೆಗೆ ಏನಾದರೂ ಜಲಾಶಯ ನೋಡೋಕ್ಕೆ ಬಂದರೆ ಚೆನ್ನಾಗಿರುತ್ತೆ. ಸೊ ಒಬ್ಬರು ಸಪ್ರೇಟಾಗಿ ಜಲಾಶಯ ನೋಡೋಕ್ಕೆ ಅಂತ ಬಂದರೆ ಬೈಕು ಕಾರಲ್ಲಿ ಬರೋದು ಬೆಟ್ರು. ಯಾಕಂದರೆ ಈಗ ರೆಸಾರ್ಟು ಇಲ್ಲಿಂದ 2 ಕಿಲೋಮೀಟ್ರ್ ಆಗುತ್ತೆ. ಸೊ ಇದು ಈಗ ರೆಸಾರ್ಟನ್ನು ನಾನು ನಿಮಗೆ ರೆಸಾರ್ಟಲ್ಲಿ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಅದೇ ಥರ ಜಲಾಶಯಕ್ಕೆ ಬಂದುಬಿಟ್ರೆ ಇಲ್ಲಿ ಬೋಟಿಂಗ್ ವ್ಯವಸ್ಥೆಗಳಿದೆ. ಸೊ ಯಾವ ಥರ ಬೋಟಿಂಗಲ್ಲಿ ಟಿಕೆಟ್ ಪ್ರೈಸ್ ಆಗಿರ್ಬೋದು, ಯಾವ ಥರ ಇದೆ, ಮತ್ತು ಬೋಟಿಂಗಲ್ಲಿ ಯಾವ್ಯಾವ ಥರ ಬೋಟಿಂಗ್ ಬರ್ತವೆ, ಅದನ್ನೆಲ್ಲ ಇನ್ಫಾರ್ಮೇಷನ್ನ ನನ್ನ ಬ್ಲಾಗ್ ವಿಡಿಯೋದಲ್ಲಿ ಶೇರ್ ಮಾಡಿರ್ತೀನಿ. ಯಾರಾದರೂ ಕಣ್ವ ಜಲಾಶಯಕ್ಕೆ ಬರೋರು ಪ್ಲ್ಯಾನ್ ಮಾಡ್ತಾಯಿದ್ರೆ ವಿಡಿಯೋನ ನೋಡಿಬಿಟ್ಟು ನಿಮ್ಮ ಏನು ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ. ಸೊ ವಿಡಿಯೋ ಮಾಡಿರ್ತಾರೆ ಎಲ್ಲರೂ. ಸೊ ಇದು ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಇದನ್ನು ನಾನು ಬ್ಯಾಕಿಂದ ತೋರಿಸ್ತಾ ಇದ್ದೀನಿ ಇವತ್ತು, ಹೆಂಗೆ ಬರ್ತಾಯಿದೆ, ಏನೇನು ವ್ಯವಸ್ಥೆ ಇದೆ ಅಂತೆ. ಸೊ ನೋಡ್ಕೋಬೋದು ಎಲ್ಲರೂ. ಇದು ಬಂದ್ಬಿಟ್ಟು ಬ್ಯಾಕು ಕಣ್ವ ಜಲಾಶಯದ ಒಂದು ನೋಟ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಲ್ಲ, ಕಣ್ವ ಜಲಾಶಯಕ್ಕೆ ಎಂಟ್ರಿ ಅಂತ. ಸೊ ಅದು ಬಂದ್ಬಿಟ್ಟು ಅಲ್ಲಿ ಗೇಟ್ ಇರೋ ವ್ಯವಸ್ಥೆ. ಸೊ ಅಲ್ಲಿಂದ ನೀರು ಜಾಸ್ತಿ ಅಂದರೆ ಕಂಟ್ರೋಲ್ ಸಿಸ್ಟಮ್ ಇರೋದು ಅಲ್ಲಿ. ಸೊ ಅದನ್ನು ಬಿಟ್ಟರೆ ನೆಕ್ಸ್ಟ್ ಫುಲ್ ಇರೋದು, ಸೊ ಇದು ಫುಲ್ಲು ಜಲಾಶಯ ಇರೋದು. ಸೊ ಆ ಕಡೆ ಎಂಟಲ್ಲಿ ವಾಕಿಂಗ್ ಥರ ಮಾಡಿದ್ದಾರೆ. ಫುಲ್ ಆ ಕಡೆ ಎಲ್ಲ ಫಾರ್ಮಿಂಗ್ ಇರೋದು, ಫಾರ್ಮಿಂಗ್ ಮಾಡಿದ್ದಾರೆ. ಸೊ ಇಲ್ಲಿ ಇದು ಬಂದ್ಬಿಟ್ಟು ಬರೀ ಫಾರ್ಮಿಂಗ್ ಅಂತಲ್ಲ, ವಾಟರ್ ಇರಿಗೇಷನ್ ಇದೆ, ಮತ್ತು ಮೀನು ಫಿಶಿಂಗ್ ಟ್ರೈನಿಂಗ್ ಕೊಡ್ತಾರೆ. ಸೊ ಇನ್ನೂ ಅಂಡರ್ ಡೆವಲಪ್ಮೆಂಟಲ್ಲಿದೆ ಇದನ್ನು. ಸೊ ಯಾರಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ, ಸೊ ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಅದು ಬಂದ್ಬಿಟ್ಟು ಗೇಟ್ ಇರೋದು, ಜಲಾಶಯ ಇರೋದು ಅಲ್ಲಿ. ಸೊ ಅಲ್ಲಿಂದ ಬಂದುಬಿಟ್ರೆ ಇದು ಫುಲ್ಲು ವಾಟ್ರಿಂದ ಕವರ್ ಆಗಿರೋದು. ಸೊ ಎಕ್ಸಾಸ್ಟ್ ಎಷ್ಟು ವಾಟ್ರ್ ಇದೆ ಅಂತ ಗೊತ್ತಿಲ್ಲ. ಸೊ ಎಂಟ್ರಿ ಆಗಿದ್ದೀವಿ. ಮತ್ತು ಬೋಟಿಂಗ್ ಅನ್ನಲ್ಲ, ಇದು ಬೋಟಿಂಗ್ ಸಿಸ್ಟಮ್ ಈ ಥರ ಇರೋದು. ಸೊ ಅದ್ರ ರಿಲೇಟೆಡು ಎಲ್ಲ ಇನ್ಫಾರ್ಮೇಷನ್ನ ಆ ಬೋಟಿಂಗಲ್ಲಿದ್ದಾರೆ ಒಬ್ಬರು ಕೊಡ್ತಾರೆ. ಸೊ ನಮ್ಮ ಟೀಮ್ ಎಲ್ಲ ರೆಡಿ ಆಗ್ತಾಯಿದೆ ಬೋಟಿಂಗ್ಗೆ. ನೋಡೋಣ, ಎಂಜಾಯ್ ಮಾಡ್ತಾರೆ, ಯಾವ ಥರ ಅವರು ಬೋಟಿಂಗ್ ಮಾಡಿಬಿಟ್ಟು ನಮ್ಮನ್ನು ಇದು ಮಾಡಿಸ್ತಾರಂತ. ಸರ್ ನಮಸ್ಕಾರ. ನಮಸ್ತೆ ಸರ್, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಇದು ಆ್ಯಕ್ಚುಲಿ ಇವಾಗ ಸ್ಟಾರ್ಟಿಂಗ್ ಆಗಿದೆ ಅಂದರೆ ಡಿಸೆಂಬರ್ 25ನೇ ತಾರೀಕಿಂದ. ಇನ್ನೂ ಹೆಚ್ಚು ಆ್ಯಕ್ಟಿವಿಟೀಸ್ ಇರುತ್ತೆ, ಬಟ್ ಇನ್ನೂ ಬಂದಿಲ್ಲ. ಸೊ ಯಾವ್ಯಾವ ಆ್ಯಕ್ಟಿವಿಟಿಗಳನ್ನು ನೀವು ಪ್ರೊವೈಡ್ ಮಾಡ್ತಾ ಇದ್ದೀರಿ? ಸದ್ಯಕ್ಕೆ ಇರೋದಂದರೆ 2 ಸ್ಪೀಡ್ ಬೋಟು, ಒಂದು ನಾರ್ಮಲ್ ಬೋಟು, ಒಂದು ಬಿಗ್ ಬೋಟು. ಸೊ ಇದು ಸ್ಪೀಡ್ ಬೋಟು, ಅದು ಬಿಗ್ ಬೋಟು. ಅದಕ್ಕೆ ಚಾರ್ಜ್ ಮಾಡ್ತೀರಾ ಪರ್ ಹೆಡ್? ಒಬ್ಬರಿಗೆ 200 ರೂಪಾಯಿ. ಇದಕ್ಕೆ 250. ಯಾಕಂದರೆ ಫುಲ್ ಎಂಜಾಯ್ಮೆಂಟ್ ಆಗೋದು, ಸ್ವಿಚ್ ಆಗೋಗುತ್ತೆ, ಇದಾ ಸ್ಪೀಡ್ ಇರುತ್ತೆ. ಓಕೆ. ಮತ್ತು ಅದು ನಾರ್ಮಲ್ ಬೋಟು 200, ಅದು ಸ್ಲೋ ಹೋಗುತ್ತೆ. ಸೊ ಇನ್ನೂ ಆ್ಯಕ್ಟಿವಿಟೀಸ್ ಬರುತ್ತೆ. ಏನೇನು ಆ್ಯಕ್ಟಿವಿಟೀಸ್ಗಳನ್ನ ಪ್ಲ್ಯಾನ್ ಮಾಡ್ತಿದ್ದೀರಿ? ಫಾರ್ ಎಕ್ಸಾಂಪಲ್ ಬಂದರೆ ಯಾರಾದರೂ ಪ್ಲ್ಯಾನ್ ಮಾಡಿ. ಮತ್ತು ಕಯಾಕಿಂಗು, ಜೆಟ್ಸ್ಕಿ ರೈಡು, ಫ್ಲೈ ಬೋರ್ಡಿಂಗು, ಬನಾನಾ, ಬಂಬಿ ರೈಡು ಎಲ್ಲ ಇರುತ್ತೆ. ಇದು ಈಗ ಫಾರ್ ಎಕ್ಸಾಂಪಲ್ ನಾವು ಇವತ್ತು ಬಂದ್ಬಿಟ್ಟು ಬರೀ ಬೋಟ್ ರೈಡಿಂಗ್ ಒಂದೇ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಏನಾದರೂ ಬಂದ್ಬಿಟ್ಟು ನೀವು ಹೇಳಿರೋ ಎಲ್ಲ ಥರ ಆ್ಯಕ್ಟಿವಿಟೀಸ್ ಆಡ್ಬೇಕಂದ್ರೆ ನಾವು ಯಾವಾಗ ಬರ್ಬೋದು ಅಂತ ನಿಮ್ದೇನೋ ಮಾಡ್ತಾಯಿದ್ರೆ ಇನ್ನೂ ನೆಕ್ಸ್ಟ್ ಮಂತು ಫೆಬ್ರವರಿಯಲ್ಲಿ ಬರ್ಬೋದಾ? ಅದು ಬಂದರೆ ನಾವೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಥ್ಯಾಂಕ್ ಯು ಸರ್, ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಗೆಟ್ ಟುಗೆದರ್
ಒಂದ್ಸಲ ಮಾಡ್ತಾ ಇದ್ರೆ ಒಂದು ಸ್ವಲ್ಪ ಸ್ಟ್ರೆಸ್ ಫ್ರೀ ಲೈಫ್ನ ಲೀಡ್ ಮಾಡ್ಬೋದು. ಮೈಂಡ್ ಫ್ರೀ ಆಗುತ್ತೆ. ನೆಕ್ಸ್ಟು ನಮಗೆ ಇದು ಎನರ್ಜಿ ಚಾರ್ಜ್ ಆಗುತ್ತೆ. ಹೇಗಿದ್ದೀವಿ. ಸೊ ನಮಗೆಲ್ಲ ಬೆಲ್ಟ್ಗಳನ್ನ ಹಾಕಿದ್ದಾರೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಅಬ್ಸರ್ವ್ ಮಾಡಿರೋದು, ನೀವು ಒಂದೊಂದು ಬೆಲ್ಟ್ಗಳು ನೋಡಿರ್ತೀರಾ, ಬೋಟ್ ಬೈಯಿಂಗಲ್ಲಿ ಎಲ್ಲ ಬೆಲ್ಟ್ಗಳು ಕಿತ್ತೋಗಿರ್ತವೆ, ಕರೆಕ್ಟಾಗಿರಲ್ಲ. ಸೊ ಇವರೆಲ್ಲ ಹೊಸದಾಗಿ ಪ್ರೊವೈಡ್ ಮಾಡಿರೋದು. ಸೊ ಸೇಫ್ಟಿ ರಿಲೇಟೆಡ್ ಆಗಿರ್ಬೋದು, ಏನೇ ಆಗಿರ್ಬೋದು ಅದಕ್ಕೆ. ಸೊ ಇಲ್ಲಿ ವ್ಯವಸ್ಥೆ ಚೆನ್ನಾಗಿದೆ. ಸೊ ಹೊಸ ಬೆಲ್ಟ್ಗಳನ್ನು ನಮಗೆಲ್ಲ ಪ್ರೊವೈಡ್ ಮಾಡಿರೋದು ನೋಡ್ಬೋದು. ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ಬೋಟನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಮ್ಮದೊಂದು ಟೀಮ್ ಬಂದ್ಬಿಟ್ಟು ಅಲ್ಲಿದೆ, ತೋರಿಸ್ತೀನಿ ನಿಮ್ಗೆ. ಅವ್ರ ಹತ್ರ ಹೋಗ್ತಾ ಇದ್ದೀವಿ. ಸೊ ಎಂಜಾಯ್ ಮಾಡ್ಬೋದು ಎನ್ವೈರನ್ಮೆಂಟಲ್ಲಿ. ಸೊ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಜೈ ಮಹಾಕಾಲ್. ಜೈ ಮಹಾಕಾಲ್. ಇದಾನ ಸರ್. ಜೈ ಶ್ರೀರಾಮ್. ನಾವೇ ಹಂಗೆ ಮಾಡಲ್ಲ ಸರ್, ಹೋದಾಗ ಮೂವಾದಾಗ ಮಾಡಲ್ಲ. ಬೇಡ ಬಿಡಿ ಸರ್. ಹೋಗ ಹೊಡಿಲಿ, ಹೋಗ ಹೋಗ ಹೋಗ. ಆಕ್ಸಿಲೇಟರ್ ಅಷ್ಟೇ.